ಅವ್ರ ಉಪದೇಶ ಕೇಳಕ್ ಬಂದಿಲ್ಲ. ನಾವು ಇಲ್ಲಿಗೆ ಅವ್ರ ಉಪದೇಶ ಕೇಳಕ್ ಬಂದಿಲ್ಲ. ಇಂತ ಒಂದು ಹಗರಣ ತಗೊಂಡ್ರಿ ಉಪದೇಶ ಕೇಳಕ್ಕೆ ಅವನ್ ಬಂದಿದ್ದಾನೆ ಇಲ್ಲಿಗೆ. ಉಪದೇಶ ಕೇಳಕ್ಕೆ ರಾಜ್ಯ ಜನನು ಸಿದ್ಧ ಇಲ್ಲ, ನಾವು ಸಿದ್ಧ ಇಲ್ಲ ಉಪದೇಶ ಕೇಳಕ್ಕೆ. ಅಧ್ಯಕ್ಷರೇ ಚರ್ಚೆ ಆಗಿದೆಯಲ್ಲ ಅಧ್ಯಕ್ಷ, ವಿರೋಧ ಪಕ್ಷದ ನಾಯಕರು ಕಳೆದ ಬಾರಿ ಚರ್ಚೆ ಮಾಡಿದಾರಲ್ಲ, ಅವರು ರಾಜೀನಾಮೆ ಕೊಟ್ಟಿದ್ದು ಯಾಕೆ, ಇವಾಗ ತಗೊಂಡಿರೋದು ಯಾಕೆ ಅವ್ರನ್ನ? ನೀವು ಒಂದು ಕೆಲಸ ಮಾಡಿ ಸರ್, ರಾಜೀನಾಮೆ ಕೊಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಓಕೆ ಒಪ್ಕೊಳ್ಳೋಣ, ಒಂದು ನಿಮಿಷ ವಜಾ ಮಾಡೋಕ್ಕೂ ಆಗಲ್ಲ ಅಂತ ಒಪ್ಕೊಳ್ಳೋಣ. ನೀವು ಅಟ್ಲೀಸ್ಟ್ ಒಪ್ಕೊಳ್ಳಿ, ಈ ಹಣವನ್ನ ಬಳ್ಳಾರಿ ಚುನಾವಣೆ ಬಳಸಿದ್ವಿ, ಈ ಚುನಾವಣೆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಈ ಚುನಾವಣೆಗೆ ತೆಲಂಗಾಣ ಚುನಾವಣೆಗೆ ಇದನ್ನು ಬಳಸ್ಕೊಂಡು ರಾಜೀನಾಮೆ ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು, ಒಂದು ನಿಮಿಷ, ರಾಜೀನಾಮೆ ಕೊಡಲೇಬೇಕು. ಮಾತಾಡಿ. ಈಗಾಗಲೇ ಒಂದು ವಿನಂತಿ ನಾನು ತಮ್ಮಲ್ಲಿ ಮಾಡ್ಕೊಂತೀನಿ. ಇವು ಆಡಳಿತ ಪಕ್ಷ ಜೊತೆ ಚರ್ಚೆ ಮಾಡಿದ್ದೇವೆ. ನೀವೊಂದು ನೋಟಿಸ್ ಕೊಟ್ಟರೆ ನಾನು ನಿಮಗೆ ಚರ್ಚೆ ಮಾಡಲಿಕ್ಕೆ ಅಶ್ಯೂರ್ ಮಾಡ್ತೀನಿ. ಸಮಗ್ರವಾಗಿ ಚರ್ಚೆ ಮಾಡಿರಿ ಮತ್ತು ಅವ್ರ ಆಡಳಿತ ಪಕ್ಷದಿಂದ ಅದಕ್ಕೆ ಉತ್ತರವನ್ನು ಕೂಡ ನಾವು ಕೊಡಿಸುವಂತ ಈಗ ಭರವಸೆಯನ್ನು ನಿಮ್ಗೆ ಕೊಡ್ತೇವೆ. ಚರ್ಚೆ ಮಾಡೋ ವಿಷಯ ಅಲ್ಲ ಸರ್ ಇದು. ಅಧ್ಯಕ್ಷ ರಾಜೀನಾಮೆ ಕೊಡಬೇಕು, ಚರ್ಚೆ ಮಾಡಿ ಏನ್ ಮಾಡೋಣ, ಚರ್ಚೆ ಮಾಡಿ ಅವ್ರ ಉಪದೇಶ ಕೇಳಕ್ ಬಂದಿಲ್ಲ. ನಾವು ಇಲ್ಲಿಗೆ ಅವ್ರ ಉಪದೇಶ ಕೇಳಕ್ ಬಂದಿಲ್ಲ. ಇಂತ ಒಂದು ಹಗರಣ ತಗೊಂಡ್ರಿ ರಾಜೀನಾಮೆ ಕೊಡಿ. ಉಪದೇಶ ಕೇಳಕ್ಕೆ ಅವನ್ ಬಂದಿದ್ದಾನೆ ಇಲ್ಲಿಗೆ. ಉಪದೇಶ ಕೇಳಕ್ಕೆ ರಾಜ್ಯ ಜನನು ಸಿದ್ಧ ಇಲ್ಲ, ನಾವು ಸಿದ್ಧ ಇಲ್ಲ ಉಪದೇಶ ಕೇಳಕ್ಕೆ. ಈ ಹಿಂದೆ ಚರ್ಚೆ ಆಗಿರೋ ವಿಷಯ, ಈ ಹಿಂದೆ ಚರ್ಚೆ ಆಗಿ ರಾಜೀನಾಮೆ ಕೊಟ್ಟಿರೋದು ಚರ್ಚೆ ಮಾಡಿದ್ಮೇಲೆ ರಾಜೀನಾಮೆ ತಗೊಂಡಿದ್ರು. ಅಧ್ಯಕ್ಷರೇ, ಅವರು ಚರ್ಚೆಗೆ ತಾವು ಕೇಳಿದ್ದೀರಾ, ಚರ್ಚೆಗೆ ಏನಪ್ಪ ತಾವು ಚರ್ಚೆಗೆ ನಮ್ಗೆ ನೋಟಿಸ್ ಕೊಡಿ ಅಂತ ಕೇಳಿದ್ದೀರಾ ಸರ್, ನಾವು ಅದನ್ನ ಸ್ವಾಗತ ಮಾಡ್ತೀರಿ. ಆದ್ರೆ ಆ ಚರ್ಚೆ ನಡಿಬೇಕಾದ್ರೆ ಅವ್ರು ಅಲ್ಲಿ ಕೂತ್ಕೊಂಬಾರ್ದು, ರಾಜೀನಾಮೆ ಕೊಟ್ಟಿದ್ರೆ ಮಾತ್ರ ನಾವು ಚರ್ಚೆಗೆ ಮಾಡೋದು. ರಾಜೀನಾಮೆ ಕೊಡ್ಲಿ, ರೆಡಿ ಇದ್ದೀವಿ. ನಾವು ನೋಡಿದ್ದೀರಿ ಪಾರ್ಲಿಮೆಂಟ್ ಚರ್ಚೆ ಆಗಬೇಕು ಅನ್ನುವಂತ ಉದ್ದೇಶ ಇದ್ದಿದ್ರೆ ನಾವು ನೋಟಿಸ್ ಕೊಡ್ತಾ ಇದ್ವಿ. ಚರ್ಚೆ ಆಗೋ ಅಗತ್ಯ ಇಲ್ಲ. ಅವರು 1 ನಿಮಿಷ ಸ್ಥಾನದಲ್ಲಿ ಕುತ್ಕೊಳ್ಳಕ್ ಅಧಿಕಾರ ಇಲ್ಲ. ಮುಖ್ಯಮಂತ್ರಿಗಳು ಇದನ್ನ ತಕ್ಷಣ ಅವ್ರನ್ನ ವಜಾ ಮಾಡಬೇಕು. ಒಂದ್ ನಿಮಿಷ ನಾ ಯಾಕೆ ವಿನಂತಿ ಏನ್ ಮಾಡ್ಕೊಂತೇನೆ ಅಂದ್ರೆ, ಇದು ಎಷ್ಟು ನಿಮಗೆಲ್ಲ ಮುಖ್ಯವಾಗಿದೆ. ರಾಜ್ಯದಲ್ಲಿ ಬರ ಇದೆ, ಅತಿವೃಷ್ಟಿ ಆಗಿದೆ, ಅದ್ರ ಬಗ್ಗೆ ಕೂಡ ಜನ ಅದ್ರ ಬಗ್ಗೆ ಈ ಸದನ ಕಡೆ ಮೋತಿ ಮಾಡಿದ್ದಾರೆ. ಅವ್ರ ಕಿವಿ ಈ ಕಡೆನೇ ಅದಾವು. ಏನಿಲ್ಲ ನಿರ್ಣಯ ತೆಗೆದುಕೊಂತಾರ, ರೈತರಿಗೇನು ಸರ್ಕಾರದಿಂದ ಸಿಗ್ತಕ್ಕಂತ ಸೌಲಭ್ಯಗಳು ಏನ್ ಕೊಡ್ಲಿಕ್ಕೆ ಸಾಧ್ಯ ಐತೆ ಅನ್ನೋ ವಿಚಾರದಲ್ಲಿ ಅಲ್ಲಿಯೂ ಅದಾರ. ಅದಕ್ಕೆ ದಯಮಾಡಿ ನಿಮ್ಗೆ ವಿನಂತಿ ಮಾಡ್ಕೊಂತೀವಿ, ಸ್ವಾರಸ್ಯವಾದಂತ ಚರ್ಚೆ ನಡೀಲಿ ಸದನದಲ್ಲಿ. ಅಧ್ಯಕ್ಷರೇ, ಚರ್ಚೆ ಆಗಿದೆಯಲ್ಲ ಅಧ್ಯಕ್ಷ, ವಿರೋಧ ಪಕ್ಷದ ನಾಯಕರು ಕಳೆದ ಬಾರಿ ಚರ್ಚೆ ಮಾಡಿದಾರಲ್ಲ, ಅವರು ರಾಜೀನಾಮೆ ಕೊಟ್ಟಿದ್ದು ಯಾಕೆ, ಇವಾಗ ತಗೊಂಡಿರೋದು ಯಾಕೆ ಅವ್ರನ್ನ? ಇದೇ ಸದನದಲ್ಲಿ ರಾಜೀನಾಮೆ ಕೊಟ್ಟರು. ಇದೇ ಸದನದಲ್ಲಿ ಅವತ್ತು ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ರು 89 ಕೋಟಿ ಲೂಟಿ ಆಗಿರೋದು ನಿಜ, ಸರ್ಕಾರದ ಖಜಾನೆಯಲ್ಲಿ 89 ಕೋಟಿ ಲೂಟಿ ಆಗಿದೆ, 187 ಕೋಟಿ ಅಲ್ಲ ಅಂತ ಹೇಳಿದ್ರು. ಅವ್ರು ರಾಜೀನಾಮೆ ಅಂತ ಹೇಳಿ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟ ಮೇಲೆ ಮತ್ತೆ ಹೆಂಗ್ ತಗೊಂಡ್ರಿ? ಸಿಬಿಐ ಅಲ್ಲಿ 4 ಚಾರ್ಜ್ ಶೀಟ್ ಇದೆ ಅವ್ರ ಮೇಲೆ. ಸಿಬಿಐ ನಲ್ಲಿ 3 ಚಾರ್ಜ್ ಶೀಟು, ಒಂದು ಇಡಿ ಚಾರ್ಜ್ ಶೀಟು, ಇಷ್ಟು 4 ಅವ್ರ ಮೇಲೆ ಇದೆ. ಅದರಿಂದ ನೋಡಿ, ಚರ್ಚೆಗೆ ರೆಡಿ ಇದ್ದೀರಿ. ಅವರು ಫಸ್ಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ನಾವು ಚರ್ಚೆಗೆ ರೆಡಿ ಇದ್ದೀರಿ, ನಾವು ನೋಟಿಸ್ ಕೊಡ್ತೀವಿ. ಮಾನ್ಯ ಅಧ್ಯಕ್ಷರೇ, ತಮ್ಮ ಸಮ್ಮುಖದಲ್ಲೇ ಈಗ ಚರ್ಚೆ ಆಗಿದೆ ಒಳಗಡೆ. ನಾವು ವಿನಂತಿ ಮಾಡಿಕೊಂಡಿದ್ದೀವಿ ವಿರೋಧ ಪಕ್ಷದ ಮತ್ತು ತಾವು ನೋಟಿಸ್ ಕೊಡಿ,
ಚರ್ಚೆ ಮಾಡೋಣ. ರಾಜೀನಾಮೆ ಕೊಡಿಸಿ, ಒಂದ್ ನಿಮಿಷ ರಾಜೀನಾಮೆ ಕೊಡಿಸಿ, ರಾಜೀನಾಮೆ ಕೊಡಿ. ನಾವು ಚರ್ಚೆ ಮಾಡಿದ್ದೀವಿ. ರಾಜೀನಾಮೆ ಕೊಡಿ. ನಾನು ಹೇಳ್ತೀನಿ. ಈಗ ಈಶ್ವರಪ್ಪನವ್ರನ್ನ ರಾಜೀನಾಮೆ ಕೊಡಿಸ್ತಾರಲ್ಲ, ವಿಷಯಗಳಿದೆ ಅದನ್ನೆಲ್ಲ ಈಶ್ವರಪ್ಪನ ರಾಜೀನಾಮೆ ಕೊಡಿಸ್ತಾರಲ್ಲ, ಅವಾಗ ತಾನೆ, ಅವಾಗ ಆತ್ಮಹತ್ಯೆ ತಾನೆ ಅದನ್ನು ಆಗಿದ್ದು. ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅದೇ ಕೇಸಲ್ಲಿ ಸಿದ್ದರಾಮಯ್ಯನವರು ದಲಿತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರಾಜೀನಾಮೆ ತಗೊಂಡ ನಂತರ ಸಾಕಷ್ಟು ಬೆಳವಣಿಗೆ ಆಗಿದೆ. ಅವ್ರಿಗೆ ಸಾಕಷ್ಟು ಬೆಳವಣಿಗೆ ಆಗಿದೆ. ಅವ್ರಿಗೆ ಪೆನ್ಷನ್ ಕೊಟ್ಟಿಲ್ಲ. ಆಮೇಲೆ ಯಾರು ಸತ್ತಿದ್ದಾರೆ ಚಂದ್ರಶೇಖರ್, ಅವ್ರೇನ್ ಪೆನ್ಷನ್ ಕೊಟ್ಟಿಲ್ಲ, ಅವ್ರ ಮಗ ಕೆಲಸ ಕೊಟ್ಟಿಲ್ಲ, ಇವ್ರು ಮಾತ್ರ ಮಂತ್ರಿ ಮಾಡಿದೀರಾ. ಅವ್ರು ಕೇಳ್ತಾ ಇದಾರೆ, ಅವ್ರ ಹೆಂಡತಿ ನಮ್ಗೆ ಪೆನ್ಷನ್ ಕೊಟ್ಟಿಲ್ಲ, ಮಂತ್ರಿ ಮಾಡಿದ್ರಿ ಅಂತ ಕೇಳ್ತಾ ಇದಾರೆ. ಅವ್ರು ಸತ್ತೋರು, ಅದಕ್ಕೆ ಉತ್ತರ ಕೊಡ್ತೀರಾ? ಅವರು ದಲಿತರು ತಾನೆ, ಸತ್ತೋರು ದಲಿತರಲ್ಲ, ಸತ್ತೋರು ದಲಿತರಲ್ಲ. ಅವ್ರ ನ್ಯಾಯ ದಲಿತರಿಗೆ ನೀವು ಸತ್ತೋರು ನ್ಯಾಯ ಕೊಡ್ಬೇಕು ತಾನೆ. ನೀವು ಅವ್ರ ಮನೆಗೆ ಹೋಗಿದ್ರಲ್ಲ ಪರಮೇಶ್ವರ್ ಅವರೇ, ನೀವು ಅವ್ರ ಮನೆಗೆ ಹೋಗಿದ್ರಿ, ಮನೆಗೆ ಹೋಗಿ ಅವ್ರಿಗೆ ಏನ್ ಹೇಳಿದ್ರಿ? ಗವರ್ನರೇ ಪ್ರಮಾಣ ವಚನ ಕೊಟ್ಟಿದ್ದಾರೆ. ಗವರ್ನರ್ ದಿ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದಿ ಸ್ಟೇಟ್ ಹಸ್ ಗಿವನ್ ದಿ ಸ್ವೇರಿಂಗ್. ಅಲ್ಲ ಕಂದಾಯ ಸಚಿವರೇ, ನಾನು ಹೇಳೋದು ಏನಂದ್ರೆ, ನೀವು ಒಂದ್ ಕೆಲಸ ಮಾಡಿ ಸರ್, ರಾಜೀನಾಮೆ ಕೊಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಓಕೆ, ಒಪ್ಕೊಳ್ಳೋಣ. ಒಂದ್ ನಿಮಿಷ, ವಜಾ ಮಾಡೋಕ್ಕೂ ಆಗಲ್ಲ ಅಂತ ಒಪ್ಕೊಳ್ಳೋಣ. ನೀವು ಅಟ್ಲೀಸ್ಟ್ ಒಪ್ಕೊಳ್ಳಿ, ಈ ಹಣವನ್ನ ಬಳ್ಳಾರಿ ಚುನಾವಣೆ ಬಳಸಿದ್ವಿ, ಈ ಚುನಾವಣೆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ತು, ಕಾಂಗ್ರೆಸ್ ಹೈಕಮಾಂಡ್ ಈ ಚುನಾವಣೆಗೆ ತೆಲಂಗಾಣ ಚುನಾವಣೆಗೆ ಇದನ್ನು ಬಳಸ್ಕೊಂಡು ನೀವು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದೆ ಅಂತ ಒಪ್ಕೊಳ್ಳಿ, ಚುನಾವಣೆಗೆ ಇದನ್ನು ಬಳಸ್ಕೊಂಡಿದೆ ಅಂತ ಒಪ್ಕೊಳ್ಳಿ, ನೋಡಿ ಬಿಡೋಣ. ನೀವು ಅದಕ್ಕೆ ಯಾವುದಕ್ಕೂ ತಯಾರಿಲ್ಲ. ಅದಕ್ಕೆಲ್ಲ ಉತ್ತರ ಕೊಡ್ತೇವೆ ನಾವು. ಅವರು ಬಳ್ಳಾರಿಗೆ ಚುನಾವಣೆ ಖರ್ಚು ಮಾಡಿದ್ರು ಅಂತ ಹೇಳಿ, ಅವ್ರ ಮನೆ ಖರ್ಚು ಮಾಡಿದ್ರು ಅಂತ ಹೇಳಿ ಬೇಕಾದ್ರೆ ನಾವು ಅದಕ್ಕೆಲ್ಲ ಉತ್ತರ ಕೊಡ್ತೇವೆ. ಅವ್ರು ಪ್ರಮಾಣ ಕೊಟ್ಟವ್ರು ಯಾರು? ಗವರ್ನರ್ ಯಾರು? ನೀವು ಗವರ್ನರ್ ಯಾರು ಸರ್? ಗವರ್ನರ್ ಅವರು ಪ್ರಮಾಣ ವಚನ ಕೊಡ್ತಾರೆ ಅವ್ರಿಗೆ ಅಂತ ಹೇಳಿದಾಗ ತಮಗೆ ಅಷ್ಟು ಗೊತ್ತಿಲ್ಲ ಅಂದ್ರೆ ಏನ್ ಹೇಳ್ಬೇಕು ಸರ್? ಕಂದಾಯ ಸಚಿವರೇ, ಅವರು ಈಗ ಒಂದು ನಿಮಿಷ ಅಲ್ಲ, ಈಗ ಅವರ ಅಧ್ಯಕ್ಷರೇ, ಕಂದಾಯ ಸಚಿವರೇ, ಇದರಲ್ಲಿ ನಿಮ್ ಪಾಲಿಲ್ಲ, ಒಪ್ಕೋತೀನಿ, ನಿಮ್ ಪಾಲಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಪಾಲಿಸ್ತು ಅಂತ ಹೇಳಿ, ಕಾಂಗ್ರೆಸ್ ಹೈಕಮಾಂಡ್ ಪಾಲಿಸ್ತು ಅಂತ ಹೇಳಿ, ನಿಮ್ ಪಾಲಿಲ್ಲ, ಒಪ್ಕೊಳ್ತೀನಿ. ಕಾಂಗ್ರೆಸ್ ಪಾಲಿಸ್ತು, ಹೈಕಮಾಂಡ್ ಪಾಲಿಸ್ತು ಅಂತ ಹೇಳಿ ಅವಾಗ ಗೊತ್ತಾಗುತ್ತೆ ಅಂತ. ಯಾರ್ಯಾರು ಎಷ್ಟೆಷ್ಟು ಅದಕ್ಕೆ ರಾಜೀನಾಮೆ ಕೊಟ್ಟಿರೋದು, ಅದಕ್ಕೆ ಚಾರ್ಜ್ ಶೀಟ್ ಹಾಕಿರೋದು, ಅದಕ್ಕೆ ಕೇಸ್ ಇರೋದು. ಇದರಲ್ಲಿ ಇದನ್ನ ಮಾಡಿ ವಜಾ ಮಾಡಿ ಆಮೇಲೆ ಉಳಿದ ಅಧಿವೇಶನ ನಡೆಸಿ. ಒಂದು ನಿಮಿಷ ಅಧ್ಯಕ್ಷರೇ, ಕಂದಾಯ ಸಚಿವರೇ, ಈಗ ನಾವು ದಯವಿಟ್ಟು ಅವ್ರ ಮನೆಗೂ ಹೋಗಿ ಭೇಟಿ ಮಾಡಿದ್ರಿ, ಅವ್ರ ಮನೆ ತಾವೇ ತಾನೇ ಹೋಗಿ ಭೇಟಿ ಮಾಡಿದ್ರಿ. ಅವ್ರ ಹೆಂಡತಿಗೆ ಹೇಳಿದ್ರಿ, ನಿಮ್ಗೆ ಕೆಲಸ ಕೊಡ್ತೀರಿ, ಪೆನ್ಷನ್ ಎಲ್ಲ ಇದುವರೆಗೂ ಕೊಟ್ಟಿಲ್ಲ, ಅವ್ರಿಗೆ ಪೆನ್ಷನ್ ಕೊಟ್ಟಿಲ್ಲ, ಕೆಲಸನೂ ಕೊಟ್ಟಿಲ್ಲ. ನೀವು ಮತ್ತೆ ಮಂತ್ರಿ ಮಾಡಿದಿರಲ್ಲ ಅವ್ರನ್ನ, ಅವ್ರ ಹೆಂಡತಿ ಕೇಳ್ತಾ ಇದ್ದಾರೆ, ನನಗೆ ಪೆನ್ಷನ್ ಕೊಟ್ಟಿಲ್ಲ, ಅವ್ರನ್ನ ಹೆಂಗೆ ಮಂತ್ರಿ ಮಾಡಿದ್ರಿ ಅಂತ ಅವ್ರ ಹೆಂಡತಿ ಕೇಳ್ತಾ ಇದ್ದಾರೆ. ಪ್ರಶ್ನೆ, ಅದಕ್ಕೆ ಯಾರು ಉತ್ತರ ಕೊಡ್ತೀರಾ? ಸತ್ತೆಷ್ಟು ವರ್ಷ ಆಯ್ತು? ನೀವು ಏನೇನು ಹೇಳ್ಬೇಕೋ ಎಲ್ಲ ಹೇಳಿ, ನಾವು ಉತ್ತರ ಕೊಡ್ತೇವೆ. ಅಲ್ಲಿ ಖರ್ಚು ಮಾಡಿದ್ದಾರೆ, ಇಲ್ಲಿ ಖರ್ಚು ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿಬಿಐ ಚಾರ್ಜ್ ಶೀಟ್ ಯಾರು ನೈತಿಕ ಸಂಕಲ ಮಾಡುವಂತ ಕೆಲಸ ಅಲ್ಲ. ಬಳ್ಳಾರಿ ಚುನಾವಣೆ ಖರ್ಚು ಮಾಡಿದ್ದಾರೆ ಅಂತ ಅದನ್ನು ಹೇಳಿ, ಪ್ರೂಫ್ ಕೊಡಿ, ಉತ್ತರ ಕೊಡ್ತೀವಿ ನಾವು. ಅಧ್ಯಕ್ಷರೇ, ನಿಮ್ಮ ನಿಯಮ ಬಹಳ ಸ್ಪಷ್ಟವಾಗಿದೆ. ಬಹಳ ಜನ ಮಂತ್ರಿ ಕೇಳ್ತಾ ಇದ್ದಾರೆ, ಮಂತ್ರಿಗಳು ಉತ್ತರ ಕೊಡುವ ಉದ್ದೇಶಕ್ಕಾಗಿ ತನಿಖೆ ನಡೆಸಲು ಸಾಧ್ಯವಾಗುವಂತೆ ಹೊರತು ಯಾವ ಸದಸ್ಯರು ಯಾವ ವ್ಯಕ್ತಿಯನ್ನ ಕುರಿತು ಪರಮೇಶ್ವರ್ ಅಪರಾಧದ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.